video especially. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರ್ನಿ ಕಿಚನ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹೋಪ್ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಹೋಲಿ ಟು ಆಲ್. ಸೊ ನಾನು ಇವತ್ತು ಆರ್ಡ್ರ್ ಮಾಡಿದ್ದೀವಿ ಬಿಗ್ ಬಾಸ್ಕೆಟ್ ಸಮಥಿಂಗ್ಸ್. ಮೋಕ್ಷಿತಿಗೆ ಏನು ಎಳ್ನೀರು ಬೇಕು, ಮತ್ತು ಸಪೋಟ ಫ್ರೂಟ್ಸ್, ಎಲ್ಲ ಥರ ಫ್ರೂಟ್ಸ್ ಈಗ ಆಗ್ತಾಯಿದ್ದಾನೆ. ನನಗೆ ಇವಾಗ ಸ್ವಲ್ಪ ಫ್ರೆಶ್ ಆಯಿತು. ತುಂಬ ಟಯರ್ಡ್ನೆಸ್ ಇದೆ, ಇನ್ನೂ ಕಮ್ಮಿ ಆಗಿಲ್ಲ ಟಯರ್ಡ್ನೆಸ್ ಇನ್ನೂ. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ, ಸ್ವಲ್ಪ ಸ್ಲೋ ಆಗಿ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ವಾಯ್ಸ್ ಕೂಡ ತುಂಬ ಇದಾಗಿದೆ. ನನಗೆ ಗೊತ್ತಿಲ್ಲ, ಇವತ್ತು ಹೋಳಿ ಹಬ್ಬ ಎಲ್ಲ ಆರ್ಡ್ರ್ ಮಾಡಿದ್ದಕ್ಕೆ ಫ್ಲವರ್ಸ್ ಫ್ರೀ ಬಂದಿದೆ. ಥಿಂಗ್ಸ್ ಜೊತೆ ಫ್ಲವರ್ಸ್ ಫ್ರೀ ಬಂದಿದೆ. ಸೊ ಐ ಲವ್ ಫ್ಲವರ್ಸ್, ನಿಮಗೆ ಹೇಳ್ತಾನೆ ಇರ್ತೇನೆ, ನನಗೆ ತುಂಬಾ ಇಷ್ಟ. ಸೊ ಇದನ್ನ ಫ್ಲವರ್ಸಲ್ಲಿ ಇವತ್ತು ಹ್ಯಾಪಿ ಹೋಳಿ ಸ್ಟಾರ್ಟ್ ಮಾಡೋಣ ಬನ್ನಿ. ನೆನ್ನೆ ಹೋಲಿಕಾ ದಹನ್ ಮಾಡಿದ್ದು ಅಪಾರ್ಟ್ಮೆಂಟಲ್ಲಿ. ನನಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಮೋಕ್ಷಿತ ಒಬ್ಬನೇ ಇದ್ದ. ಹೋಗಿದ್ದೆ 10 ಮಿನಿಟ್ಸ್ ಅಷ್ಟೇ ಹೋಗಿದ್ದೆ, ಒಂದು 10 ನಿಮಿಷ ಅವನ ಹತ್ರ ಪರ್ಮಿಷನ್ ತೊಗೊಂಡು ಹೋಗಿದ್ದೆ. ಬರ್ತೀನಿ ಮಮ್ಮ ಅಂದ. ಕೊನೆಗೆ ಇಲ್ಲಮ್ಮ ನಾನು ಬರೋಲ್ಲ ಅಂತಂದ. ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ, ಬರ್ತೀನಿ ಅಂತ ಹೇಳ್ದ. ಅವ್ನ ಫ್ರೆಂಡು ಬಂದಿರ್ತಾನಂತ. ಹೌದು ನಿನ್ನ ಫ್ರೆಂಡು ಬಂದಿದ್ದಾನೆ ಬಾ ಅಂತ ಹೇಳಿದೆ. ಬರ್ತೀನಿ ಅಂತ ಹೇಳ್ದ. ಆಮೇಲೆ ಇಲ್ಲಮ್ಮ ಹೋಗಿ ನೀವು ಹೋಗಿ ಬನ್ನಿ ಅಂತಂದ. ಒಂದು 10 ಮಿನಿಟ್ಸ್ ಹೋಗಿ ನಾನಲ್ಲಿ ಗೀ ಮತ್ತು ಕ್ಯಾಂಪರ್ ಏನು ತುಪ್ಪ ಮತ್ತು ಕರ್ಪೂರನಲ್ಲಿ ದಹನಗೆ ಹಾಕಿ ಬಂದೆ. ಸ್ವಲ್ಪ 1-2 ನಿಮಿಷ 5 ಮಿನಿಟ್ಸ್ ಅಷ್ಟೇ ಇದ್ದೆ. ಅದರಲ್ಲಿ ಒಬ್ಬನೇ ಬಿಟ್ಟಿದ್ನಲ್ಲ, ಹಸ್ಬೆಂಡ್ ಬಂದಿರಲಿಲ್ಲ ಆಫೀಸಿಂದ. 6:30 ಸ್ಟಾರ್ಟ್ ಮಾಡಿದರು. ಸೊ ಅಲ್ಲಿ ಹಾಕಿರೋ ಒಂದು ಕ್ಲಿಪ್ಸ್ಗಳನ್ನ ನಾನು ಆ್ಯಡ್ ಮಾಡ್ತೀನಿ ಇದರೊಳಗಡೆ ಈ ವಿಡಿಯೋಕ್ಕೆ. 5 ಮಿನಿಟ್ಸ್ ಇದ್ದೆ, ಅಷ್ಟರಲ್ಲಿ ಎಷ್ಟು ಜನ ಇದರಲ್ಲಿ ಒಂದು ಆ ವಿಡಿಯೋ ಅಂತ ತೊಗೊಳಕ್ಕೆ ಹೋಗಿರಲಿಲ್ಲ ನಾನು ಅದಕ್ಕೆ ಪೂಜೆಗಂತ ಹೋಗಿದ್ದಷ್ಟೇ. ಆಮೇಲೆ ಇದು ನಮ್ಮ ಅಪಾರ್ಟ್ಮೆಂಟ್ಸ್ ಫೆಲೋಸ್ ಎಲ್ಲ ಅಲ್ಲಿ ಗ್ಯಾದರಿಂಗ್ ಮಾಡಿದ್ರಲ್ಲ, ಎಷ್ಟು ಜನ ಇದ್ರಲ್ಲ ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ. ಅದನ್ನು ನಾನು ಆ್ಯಡ್ ಮಾಡ್ತೀನಿ ವೀಡಿಯೋದಲ್ಲಿ. ಚೆನ್ನಾಗಿ ಅನ್ನಿಸ್ತು. ನಾವು ತುಂಬಾ ಒಂದು 4-5 ಮಂತ್ಸಿಂದ ನಾನು ಮೋಕ್ಷಿತ್ ಇನ್ಸೈಡ್ ಹೋಮ್ ಅಂದರೆ ಇನ್ಸೈಡ್ ತುಂಬ ಮನೆ ಒಳಗೆ ಇದ್ಬಿಟ್ಟಿದ್ದೀವಿ. ಹಂಗಾಗಿ ಅವನಿಗೆ ಸ್ವಲ್ಪ ಬರ್ತಾಯಿದ್ದಾನೆ, ಹೊರಗಡೆ ಹೋಗಿದ್ದಾನೆ. ಮೊನ್ನೆ ಅವ್ನ ಫ್ರೆಂಡ್ ಮನೆಗೆ ಹೋಗಿ ಆಟಾಡ್ಕೊಂಡು ಬಂದ, ಒಂದು ಅರ್ಧ ಗಂಟೆ. ಹೋಗ್ತೀನಮ್ಮ ಅಂತ ಹೇಳಿದ ಅವನೇ. ಕೆಳಗಡೆ ಡಾಕ್ಟ್ರು ಸ್ವಲ್ಪ ಚಳಿಗೆ ಮತ್ತು ಬಿಸಿಲಿಗೆಲ್ಲ ಸ್ಕಿನ್ ಎಕ್ಸ್ಪೋಸ್ ಮಾಡಬೇಡಿ ಅಂದಿದ್ದಕ್ಕೆ ನಾವು ಹಂಗೆ ಪ್ರೊಟೆಕ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ದಿನ ತೊಂದರೆ ಇಲ್ಲ. ಸೊ ನನಗೆ ಚೆನ್ನಾಗಿ ಅನ್ನಿಸ್ತು. ಒಂದು 10-5 ಮಿನಿಟ್ಸ್ ಹೋಗಿದ್ದೆ ಅಷ್ಟೇ. ಅಲ್ಲಿಗೆ ಎಲ್ಲರೂ ಒಂದು ಫೋಟೋ ಅಂತ ಆ್ಯಡ್ ಮಾಡ್ಕೊಂಡು ಎಲ್ಲ ಮಕ್ಕಳು ಆಟಾಡ್ತಾಯಿದ್ವು. ನನಗೆ ಬೇಜಾರಾಯಿತು. ಮೋಕ್ಷಿತ್ತು ಅಲ್ಲೆಲ್ಲ ಅಷ್ಟು ಚೆನ್ನಾಗಿ ಆಟಾಡ್ತಾಯಿದ್ದ. ಕಿರ್ಚ್ಕೊಂಡು ಓಡ್ಕೊಂಡು ಆಡ್ಕೊಂಡು ಇರ್ತಿದ್ದ, ಸೈಕಲ್ ಹೊಡಿತಿದ್ದ, ಓಡ್ತಿದ್ದ. ಎಷ್ಟು ಬೇಜಾರಾಗ್ಬಿಡುತ್ತೆ ಈ ಥರ ಮಕ್ಕಳಿಗೇನಾದ್ರು ಆದಾಗ ಅಂತ. ತುಂಬ ಬೇಜಾರಾಯಿತು. 3 ಮಂತ್ಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅನಿಸ್ತಿತ್ತು. ಪರವಾಗಿಲ್ಲ, ಬಟ್ ರಿಕವರಿ ಇದ್ದಾನಲ್ಲ ಅದೊಂದೇ ಇದು ಮೇಯ್ನಾಗಿ ಮೇಂಟೈನ್ ಮಾಡಬೇಕು. ವಾವ್ ಸೂಪರ್ ಅನಿಸುತ್ತೆ ರೀ. ಇವತ್ತು ಹೋಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಕೆಳಗಡೆ. ಬಟ್ ಅದೇ ಮೋಕ್ಷಿಗೆ ಅಲರ್ಜಿ ಇರೋದ್ರಿಂದ ಯಾರಾದರೂ ಮಕ್ಕಳು ಬಂದು ಹಾಕ್ಬಿಟ್ರೆ ಕಷ್ಟ ಅಂತ ಹೇಳಿ ಹೋಗ್ತಾ ಇಲ್ಲ, ನಾನು ಹೋಗ್ತಾ ಇಲ್ಲ. ಡೌನ್ ಸೆಲೆಬ್ರೇಷನ್ ಇದೆ, ಇವು ಫ್ಲವರ್ ಕೊಟ್ಟು ಬಂದಿದ್ರು ಆಗ್ತಿತ್ತು ಬೇಕಂದರೆ ಚೆನ್ನಾಗಿದೆ. ಲಾಸ್ಟ್ ಇಯರ್ ಇರಲಿಲ್ಲ, ಔಟ್ ಆಫ್ ಸ್ಟೇಷನ್ ಇದ್ವಿ ನಾವು ಲಾಸ್ಟ್ ಇಯರು. ಈ ಲಾಸ್ಟ್ ಇಯರು ಎಸ್ ಔಟ್ ಆಫ್ ಸ್ಟೇಷನ್ ಇದ್ವಿ ನಾವು. ಈ ಬೌಲ್ಗೆ ಫ್ಲವರ್ ಜಾಸ್ತಿ ಆಗುತ್ತೆ. ವಾವ್ ಸೂಪರ್ ಫ್ಲವರ್ಸ್ ಅಂದರೆ ಐ ಲವ್ ಫ್ಲವರ್ಸ್ ಯೆಲ್ಲೋ ಆ್ಯಂಡ್ ಆರೆಂಜ್. ಬ್ಯೂಟಿಫುಲ್ ಬ್ಯೂಟಿ ಆಫ್ ದಿ ನೇಚರ್ ಅಂತೀವಲ್ಲ, ಹಂಗೆ ಎಲ್ಲ ಹೀಲ್ ಮಾಡುತ್ತೆ ಪ್ರಾಬ್ಲಮ್ಸ್ನ. ಎಷ್ಟು ಮನಸ್ಸಿಗೆ ನೋವಾಗಿದ್ರೆ ಸೂಪರ್. ಈಗಿಂದ ಅಲ್ಲ, ನನ್ನ ಚಿಕ್ಕ ವಯಸ್ಸಿಂದ ನನಗೆ ಫ್ಲವರ್ಸ್ ಅಂತಂದರೆ ಇಷ್ಟ. ನಾನೇನಾದ್ರು ನಾನು ಹಾಸ್ಟೆಲಲ್ಲಿ PUC ಬಂದುವಾಗ ನಮ್ಮ ಅತ್ತೆ ನನ್ನ ಹೇಳಿದ್ನಲ್ಲ, ಅವರು ನಮ್ಮ ಮನೆಗೆ ಎಲ್ಲ ನೋಡ್ಕೊಳ್ತಾಯಿದ್ರು, ಮನೆ ಗಿಡಗಳೆಲ್ಲ ನೋಡ್ಕೊಳ್ತಾಯಿದ್ರು. ನನ್ನ ತಂದೆ ಹತ್ರ ಹಠ ಮಾಡಿ ಗಿಡಗಳು ತರಿಸ್ಕೊಂಬರೋದು, ನಮ್ಮ ಅತ್ತೆ ಹತ್ರ ಕೊಟ್ಟು ಅವ್ರು ನೆಟ್ಟು ಬೆಳೆಸ್ತಾಯಿದ್ರು ಅಲ್ಲಿ ಕಾಂಪೌಂಡು ಒಳಗಡೆ ಎಲ್ಲ. ಅದನ್ನೊಂದು ಹಾಬಿ ಆಗಿತ್ತು, ಆವಾಗ ಹಾಬಿ ಆಗಿತ್ತು. ಮಲ್ಲಿಗೆ ಗಿಡ ಹೂ ಬಿಟ್ಟಿದ್ರೆ ಮಗು ಬಂದು ಇವತ್ತು ಎಷ್ಟು ಚಿಗುರಿದೆ, ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತಾಯಿದ್ದೆ. ಒಳ್ಳೆ ಹಾಬೀಸ್ ಇಟ್ಕೊಂಡಿದ್ದೆ. ಆವಾಗ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಗಿಡ ನೋಡ್ತಾಯಿದ್ದೆ. ಇವತ್ತು ಇದೆಷ್ಟು ಉದ್ದಾಗಿದೆ, ಇದೆಷ್ಟು ಫ್ಲವರ್ ಬಿದ್ದಿದೆ ಅಂತ.
ನಿನ್ನೆ ಮೊಗ್ಗಾಗಿದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಅರಳಿರೋ ಹೂವನ್ನ ನೋಡಿ ತುಂಬ ಖುಷಿ, ಎದ್ದ ತಕ್ಷಣ ಅಲ್ಲೇ ಹೋಗ್ತಾಯಿದ್ದೆ ನೋಡಿ, ತುಂಬ ಒಂದು 5 ನಿಮಿಷ ಖುಷಿ ಪಟ್ಕೊಂಡು ಬರ್ತಾಯಿದ್ದೆ. ವಾಟ್ ಎ ಬ್ಯೂಟಿಫುಲ್ ಲೈಫ್ ಅದು ಅನಿಸುತ್ತೆ. ಅದು ವಾಪಸ್ ಸಿಗಲ್ಲ. ಈಗ ನೇಚರ್ ಮಧ್ಯೆ ಇರೋದೇ ಇಲ್ಲ ಬಿಡಿ ನಾವು ಅಷ್ಟೇ. ನಂದು ಮಲ್ಲಿಗೆ ಗಿಡ ಒಂದು ಒಣಗೋಗ್ಬಿಟ್ಟಿದೆ. ನನಗೆ ಆ ಬಾಲ್ಕನಿದು ತುಂಬ ಬೇಜಾರಾಯಿತು. ಐ ಆಮ್ ಅನ್ಏಬಲ್ ಟು ಹ್ಯಾಂಡಲ್ ಆಲ್ ದ ಥಿಂಗ್ಸ್. ಆಡ್ಬೋದು, ಬಟ್ ಲೇಸಿನೆಸ್ ಇರುತ್ತೆ, ಆರೋಗ್ಯ ಕೈ ಕೊಡುತ್ತೆ ಒಂದೊಂದ್ಸಲ. ಲಾಸ್ಟ್ ಸಮ್ಮರಲ್ಲಿ 8 ಡೇಸ್ ಮಲಗಿಬಿಟ್ಟಿದ್ದೆ ನಾನು ಸಿಕ್ಕಾಬಟ್ಟೆ. ಇವಾಗ ಅಂದ್ಕೊಂಡು ಕೇರ್ ಮಾಡಿದೆ, ಜಸ್ಟ್ 10 ಮಿನಿಟ್ಸ್. ಇಗ್ಲಿಕ್ಸ್ ವಾವ್ ಸೂಪರ್ ಕಣ್ರಿ. ನಿಮ್ಮ ಮನೆಯೆಲ್ಲ ಹೋಳಿ ಹಬ್ಬ ಹಿಂಗೆ ನಡೀತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಹೋಳಿ ಹಬ್ಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಅವರು ನಮ್ಮ ಕಡೆ ಕಡಿಮೆ, ಮೈಸೂರು ಕಡೆ ಈಗೆಲ್ಲ ಅಲ್ಲಿ ಕಡೆ ಕಮ್ಮಿ, ಒಂದು ಸ್ವಲ್ಪ ಬಣ್ಣ ಗಿಣ್ಣ ಹಾಕಿದ್ದು ಮಾಡ್ತಾರೆ, ಬಟ್ ಅಷ್ಟು ಗ್ರ್ಯಾಂಡಾಗಿರಲ್ಲ. ಸೊ ನಾರ್ತ್ ಕಡೆಯೇ ಜಾಸ್ತಿ ಆ್ಯಕ್ಚುಲಿ, ನಾರ್ತ್ ಇಂಡಿಯಾ, ನಾರ್ತ್ ಕರ್ನಾಟಕ ಎಲ್ಲ. ಬಟ್ ನಾವು ಆ್ಯಸ್ ಆಫ್ ನಾವು ಏನು ಅಲ್ಲಿ ಜಸ್ಟ್ ಬಣ್ಣ ಹಾಕ್ತಿದ್ವಿ. ಆ ಅಪಾರ್ಟ್ಮೆಂಟ್ಗೆ ಬಂದಾಗ ಈ ಥರ ಸೆಲೆಬ್ರೇಷನು, ಇವತ್ತು ನೈಟ್ ಎಲ್ಲ ಫುಡ್ಡೆಲ್ಲ ಇದೆ, ಫುಡ್ ಇದೆ ಮತ್ತು ಸೆಲೆಬ್ರೇಷನ್ ಇದೆ. ಬಟ್ ನಾವು ಸೆಲೆಬ್ರೇಷನ್ಗೆ ಹೋಗಿಲ್ಲ, ಯಾಕಂದರೆ ಮೋಕ್ಷಿತ ಅಲರ್ಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೆಲೆಬ್ರೇಷನ್ಗೆ ಬುಕ್ ಮಾಡಿಲ್ಲ ಅಷ್ಟೇ. ಹ್ಯಾಪಿ ಹೋಲಿ ಟು ಯು ಆಲ್. ನನಗೆ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಷ್ಟೇ. ನಾನೇನು ಈ ಫ್ಲವರ್ಸ್ ಬಂದಿತ್ತು ಶೋ ತೋರಿಸೋಣ ಅಂತ ಅಂದ್ಕೊಂಡೆ ಅಷ್ಟೇ. ಕಷ್ಟ ಯಾವಾಗಲೂ ಎಲ್ಲರಿಗೂ ಕಷ್ಟ ಬಂದೇ ಬರುತ್ತೆ. ಅದನ್ನು ಪೇಷನ್ಸಿಂದ, ತಾಳ್ಮೆಯಿಂದ, ಧೈರ್ಯದಿಂದ ಎದುರಿಸ್ಕೊಂಡು ಹೋಗ್ಬೇಕು ಅಂತ ಎಲ್ಲರಿಗೂ ಅದನ್ನು ಕೇಳ್ಕೊತೀನಿ ಅಷ್ಟೇ. ಸಾರಿ, ನೆನ್ನೆ ಒಂದು ಸ್ವಲ್ಪ ಎಮೋಷ್ನಲ್ ಆಗಿತ್ತು ವೀಡಿಯೋ. ಅದಾದ್ಮೇಲಂತೂ ಇನ್ನೂ ಸ್ವಲ್ಪ ಗಂಟ್ಲಿಗೆ ಸ್ವಲ್ಪ ಜಾಸ್ತಿಗೆ ಇದಾಗಿದೆ. ಒಂದು ವೀಡಿಯೋಸ್ ತುಂಬ ಬ್ಯೂಟಿಫುಲ್ ಆಗಿರ್ಬೇಕಂತ ಇಷ್ಟಪಡ್ತೀನಿ. ಹಂಗಾಗಿ ನಾನು ಫ್ಲವರ್ಸ್ನಲ್ಲಿ ಬಂದ ತಕ್ಷಣ ಕೇಳ್ತಿದ್ದು, ನಾನು ಇದನ್ನು ಆರ್ಡ್ರ್ ಮಾಡಿಲ್ಲ, ಯಾಕೆ ಬಂದಿದೆ ಅಂತ. ಅಲ್ಲಿ 0 ರೂಪೀಸ್ ಅಂತ ಬಂತು. ಹೋಳಿ ದಿನ ಇದು ಮಾಡಿದ್ನಲ್ಲ, ಆರ್ಡರ್ ಮಾಡಿದ್ದು, ಅದಕ್ಕೆ ಫ್ರೀ ಕೊಟ್ಟಿರಬೇಕು ಅಥವಾ ಸಮಥಿಂಗ್ ಆರ್ಡ್ರ್ ಮಾಡಿದ್ದಕ್ಕೆ ಕೊಟ್ಟಿರಬೇಕು. ಪೀಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ ಮೋಕ್ಷಿತೆಗೆ ಕುಕ್ ಮಾಡಬೇಕಂತ. ಮಲ್ಕೊಂಡಿದ್ದಾನೆ ಅವನು. ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಮಾಡೋದು. ಸೊ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಆ ಕ್ಲಿಪ್ ಇವತ್ತಿನ ಚಿಕ್ಕ ವೀಡಿಯೋನಷ್ಟೇ, ಏನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ನನಗೆ ಸುಸ್ತಾಗಿದೆ. ಅದಾದಮೇಲೆ ನಾನು ಇನ್ನೂ ಕೂಡ ಊಟ ಕೂಡ ಮಾಡಿಲ್ಲ. ಈಗ ರೈಸ್ ಕುಕ್ ಮಾಡ್ಕೊಂಡು ಊಟ ಮಾಡಬೇಕು. ಮೋಕ್ಷಿತಿಗೆ ನಾನು ಪಲಾವ್ ಇತ್ತು ತಿನ್ನಿಸಿ, ಸಪೋಟ ಹಣ್ಣು ಆರ್ಡ್ರ್ ಮಾಡಿ ತಿಂತಾಯಿದ್ದೀನಿ. ಸಪೋಟ ಹಣ್ಣು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅದು ತಿಂದಿದ್ದೇನೆ, ಪರವಾಗಿಲ್ಲ. ಬರೀ ಆಪಲ್ಲು, ಆ ಬನಾನ ಅಷ್ಟೇ ತಿಂತಾಯಿದ್ದೆ, ಗ್ರೇಪ್ಸು. ಸೊ ಇದನ್ನೆಲ್ಲ ಬೇರೆ ಬೇರೆ ಹಣ್ಣು ಕೂಡ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಪ್ರಾಕ್ಟೀಸ್ ಮಾಡಿಸಿಲ್ಲ ನೀವು, ಅದಕ್ಕೆ ನಾನು ಮಾಡಿಲ್ಲ ಅಂತ ಹೇಳ್ತಾನೆ ಅಷ್ಟೇ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಟಿಲ್ ದೆನ್ ಟುಮಾರೋ ವಿಲ್ ಮೀಟ್ ಟುಮಾರೋಸ್ ವಿಡಿಯೋ ಅಂತ ಹೇಳ್ತಾ. ಸೊ ಹ್ಯಾಪಿ ಹೋಲಿ ಟು ಯು ಆಲ್. ಟೇಕ್ ಕೇರ್ ಆಫ್ ಯುವರ್ಸ್ ಹೆಲ್ತ್, ಎಸ್ಪೆಷಲಿ ಇನ್ ದ ಸಮ್ಮರ್ ಅಂತ ಹೇಳ್ತಾ, ಎಲ್ಲ ನಿಮ್ಮದು ಫ್ಯಾಮಿಲಿ ನಿಮ್ಮ ಇಷ್ಟಪಡೋರೆಲ್ಲರದ್ದು ಲೈಫ್ ಕಲರ್ಫುಲ್ ಆಗಿರಲಿ, ಬಣ್ಣದಿಂದ ಕೂಡಿರಲಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ. ನಮ್ಮ ಅಪಾರ್ಟ್ಮೆಂಟ್ ಹಾಲು. ಸೊ ಇವರೆಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲಿ ಹೋಳಿ. ಸೊ ನಾನಿಲ್ಲಿ ಗೀ ಮತ್ತು ಕ್ಯಾಂಪರ್ ಹಾಕೋಣ ಅಂತ ಹೋಗಿದ್ದೆ. ನಾನು ಯಾವ ಡ್ರೆಸ್ಸಲ್ಲಿದೆ ಹಾಗೆ ಹೋಗಿದ್ದೆ, ನಾನು ರೆಡಿಯಾಗಿಲ್ಲ. ಯಾಕಂದರೆ ಮೋಕ್ಷಿತನ ಬಿಟ್ಟು ಹೋಗೋಕ್ಕಾಗಲ್ಲ, ಹೋಗೋದು ಐಡಿಯಾ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ನನಗೆ ಹಾಕಿದ್ರು ಅವರು. ಮೋಕ್ಷಿತ್ ಕೇಳ್ದಮ್ಮಮ್ಮ ಯಾಕೆ ಹಾಕಿದ್ರು ನೋಡಿ. ಹೋಲಿಕದ ನಾನು ತುಪ್ಪ ಮತ್ತು ಕ್ಯಾಂಪರ್ ಹಾಕಕ್ಕಂತ ಹೋಗಿದ್ದೆ. ಮೋಕ್ಷಿತನ ಮನೇಲೇ ಬಿಟ್ಟು ಹೋಗಿದ್ದೆ, ಬರ್ತೀನಿ ಅಂತಿದ್ದ. ಬಟ್ ಅದು ಸ್ಮೆಲ್ಲು, ಅದು ಚಳಿಗಿದಾಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಂಪರ್ ಮತ್ತು ಗೀ ಹಾಕ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಬಟ್ ಅಲ್ಲಿ ಎಲ್ಲ ಹಾಕ್ಬಿಟ್ರು, ಬಣ್ಣ ಎಲ್ಲ ಹಾಕ್ಬಿಟ್ರು, ಮಾತಾಡೋಕ್ಕಾಗಲ್ಲ, ಕೆಮ್ಮು ಸಿಕ್ಕಾಬಿಟ್ಟೆ. ಹೋಲಿ ಆಟಾಡೋ ಐಡಿಯಾ ಇರಲಿಲ್ಲ ನನಗೂ ಸ್ಕಿನ್ ಅಂದರೆ ನನಗೂ ಸ್ವಲ್ಪ ಕೆಮ್ಮೆಲ್ಲ ಇತ್ತಲ್ಲ ಅಂತ. ಅಲ್ಲಿ ಹಾಕಿದ್ರು. ಅಲ್ಲಿ ವೀಡಿಯೋಸ್ ಏನು ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ. ಹೇಳಿದ್ದೀನಿ ಇರೋರನ್ನ ಅಲ್ಲಿ
ಹೋಳಿ ಮಾಡ್ತಿದ್ದ ಹೋಲಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿರೋರಿಗೆ ಮಾಡಿ ಕಳಿಸಿ ಅಂತ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಕೆಮ್ಮು ಚೆನ್ನಾಗಿ ಅನ್ನಿಸ್ತಿತ್ತೆ. ಮೋಕ್ಷಿತ್ ಬರಬೇಕೆಲ್ಲ ಮಕ್ಕಳು ಬರ್ತೀನಿ ಅಂದ, ಆಮೇಲೆ ಇಲ್ಲಮ್ಮ ನನಗೆ ಬರೋಲ್ಲ ಅಂತ ಅಂದ. ಎಲ್ಲ ಮಕ್ಕಳು ಆಟಾಡ್ತಾಯಿದ್ವಿ, ಅದೊಂದು ಮಿಸ್ ಆಯಿತು, ಬೇಜಾರಾಯಿತು. ಇವತ್ತು ಹೋಳಿ ಅಂತ ಖುಷಿ ಪಡ್ತಾಯಿದ್ದ ಮೋಕ್ಷಿತ್. ಅಮ್ಮ ಆಯ್ತು ಹೋಗೋಣ ಕೆಳಗಡೆ ಅಂತಲೇ ಹೇಳಿದ್ದೆ, ಬರ್ತೀನಿ ಅಂತ ಹೇಳಿದ್ದ. ಸೊ ನಾನು ಇದು ಮಾಡಿದ್ದೆ ಸ್ವಲ್ಪ, ಮತ್ತು ಹೆಚ್ಚಿಗೆ ಏನಾದರೂ ಆದರೆ ಅಲ್ಲಿ ಕ್ಯಾಂಪರ್ ಹಾಕಿರ್ತಾರಲ್ಲ ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಕ್ಲಿಪ್ಸ್ ಏನಾದರೂ ಕಳಿಸಿದ್ರೆ ಅಪಾರ್ಟ್ಮೆಂಟಲ್ಲಿ ಹಾಕ್ತೀನಿ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಹ್ಯಾಪಿ ಹೋಲಿ ಟು ಎವ್ರಿ ಒನ್. ಹೋಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನನಗೆ ಇದನ್ನು ವಾಶ್ ಮಾಡ್ಕೊಂಡು ಹೋಗ್ತೀನಿ. ಮುಗಿಸಿತ್ತಿದ್ರೆ ಪಾಪ ಅಮ್ಮ ಹಾಕಿದ್ದಾರೆ, ನನಗೂ ಹಾಕ್ಬಿಡ್ತಾರೆ, ನಾನು ಬರಲ್ಲ ಅಮ್ಮ, ಅಲರ್ಜಿ ಇದೆ ನನಗೆ ಸ್ಕಿನ್ ಅಂತಿದೆ ಪಾಪ. ಹಂಗೆ ಸೊ ನಾಳೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ನಾನೇನು ಪಾರ್ಟಿಸಿಪೇಟ್ ಮಾಡ್ತಾಯಿಲ್ಲ ನಾಳೆ, ಬಿಕಾಸ್ ನಾನು ಮಾಡಿದರೆ ಮುಗಿಸಿತು. ಮತ್ತು ಬೇಜಾರು ಮಾಡ್ಕೊ ಕೂತ್ಕೊಂಡು ಓಡೋಣ ಅಂದ್ಕೊಂಡೆ, ಅದು ಆಗಿಲ್ಲ. ನೋಡಬೇಕು.